ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದೆ. ಸೊ ಹಾಗಾಗಿ ರಿಫ್ರೆಶ್ ಆಗೋಣ ಅಂತ ಒಂದು ಫಿಟ್ನೆಸ್ ರಿಟ್ರೀಟ್ ಗೆ ಸೈನ್ ಅಪ್ ಆಗಿದ್ದೆ. ಲಿಮಿನಲ್ ಹೇವನ್ ಅಂತ ಅದ್ರ ಹೆಸರು. ನಮ್ ರಾಮನಗರ ಹತ್ರ ಅರೇಂಜ್ ಮಾಡಿದ್ರು ಅದನ್ನ. ಪಾಮ್ ಸ್ಟೇ ರೆಸಾರ್ಟ್ ಅಲ್ಲಿ ಇತ್ತಿದ್ದು. ಅಲ್ಲಿಗೆ ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ರು. ತುಂಬಾ ಜನ ಇದ್ರು, ನಂಗೆ ಯಾರು ಪರಿಚಯ ಇರಲಿಲ್ಲ. ಸೊ ಎಲ್ರು ಮಾತಾಡಿಸಿ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಯಾರು ಆರ್ಗನೈಸ್ ಮಾಡಿದ್ರು ಅವ್ರು ನಮಗೆ ಯೋಗ ಕ್ಲಾಸಿಗೆ ಕರೆದ್ರು ಮೇಲೆ. ಸೊ ಓಪನ್ ಟೆರೆಸ್ ಇತ್ತಲ್ಲಿ, ಒಳ್ಳೆ ನೇಚರ್ ಮಧ್ಯದಲ್ಲಿ ಯೋಗ ಸೆಷನ್ ಸಖತ್ತಾಗಾಯ್ತು. ಇವರೇ ಆರ್ಗನೈಸರ್ ಅಂಡ್ ಯೋಗ ಇನ್ಸ್ಟ್ರಕ್ಟರ್ ಉಷಾ ಅಂತ ಅವ್ರ ಹೆಸರು. ಸೂಪರ್ ಫಿಟ್ ಲೇಡಿ. ಇದಾಗಿದ ತಕ್ಷಣ ಒಂದು ಮೆಡಿಟೇಷನ್ ಸೆಷನ್ ಇತ್ತು, ಅದನ್ನು ಮಾಡಿದ್ವಿ. ಫುಲ್ ರಿಲ್ಯಾಕ್ಸ್ ಅನ್ಸ್ತು. ನೋಡಿ ಹೆಂಗ್ ಪೀಸ್ ಆಗಿದೆ ಜಾಗ. ಇದಾಗಿದ ತಕ್ಷಣ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು. ಸೊ ಒಂದ್ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಲ್ರು ಒಟ್ಟಿಗೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ತಿಂದ್ವಿ. ಇದಾದ್ಮೇಲೆ ಕೆಲವೊಬ್ರು ವಾಕ್ ಮಾಡಕ್ ಹೋದ್ರು ನೇಚರ್ ಅಲ್ಲಿ, ಇನ್ ಕೆಲವೊಬ್ರು ಮಾತಾಡ್ತಾ ಕುತ್ಕೊಂಡಿದ್ರು. ನಾನು ನನ್ನ ಪಾಡಿಗೆ ಆರಾಮಾಗಿ ಬುಕ್ ಓದ್ತಾ ಕೂತಿದ್ದೆ, ಈ ಕ್ಯೂಟ್ ನಾಯಿ ಜೊತೆ ಆಟ ಆಡ್ಕೊಂಡು. ಓಹೋ, ಲಂಚ್ ಮಾತ್ರ ಏನ್ ಇತ್ತು ರೀ. ಅಲ್ಲೇ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾ ಇದ್ರು ನಮ್ ಶೆಫ್. ಫುಲ್ ವೀಗನ್ ಊಟ ನಮ್ಗೆ, ಹೆಲ್ದಿ ಅಂಡ್ ಸೂಪರ್ ಟೇಸ್ಟಿ. ಈವ್ನಿಂಗ್ ಸನ್ಸೆಟ್ ನೋಡಕ್ ಸೈಕ್ ಜಾಗಕ್ಕೆ ಹೋದ್ವಿ. ಅಲ್ಲಿಂದಾನೆ ಒಂದ್ 5 ನಿಮಿಷದ ವಾಕ್ ನಮ್ ರೂಮ್ ಇಂದ. ಒಂದ್ ಚಿಕ್ಕ ಕೆರೆ ಎಲ್ಲ ಇದೆ ಅಲ್ಲಿ. ವಾಕ್ ಮಾಡ್ಬೇಕಾದ್ರೆ ಸನ್ಸೆಟ್ ಸಕದಾಗ ಕಾಣ್ತಾ ಇತ್ತು. ಬಟ್ ಈ ಪಾಯಿಂಟ್ ಬಂದಿದ ತಕ್ಷಣ ಅಂತೂ ಅಯ್ಯೋ ನೆಕ್ಸ್ಟ್ ಲೆವೆಲ್. ಇಲ್ಲಿ ಮಸ್ತ್ ಆಗಿ ಒಂದು ಕಾಫಿ ಕುಡಿದು ಡ್ರೋನ್ ಹಾರಿಸಿ ಮೆಡಿಟೇಟ್ ಮಾಡಿ ಫುಲ್ ಚಿಲ್ ಮೋಡಲ್ಲಿ ಸನ್ಸೆಟ್ ನೋಡ್ತಾ ಕೂತಿದ್ವಿ. ವಾಪಸ್ ನಮ್ ರೂಮ್ ಗಳಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೊನೆಗೆ ರಾತ್ರಿ ಲೈಟ್ ಆಗಿ ಊಟ ಮಾಡ್ಕೊಂಡು ಮಲಗಿದ್ವಿ. ಬೆಳಿಗ್ಗೆ ಎದ್ದು ಮಸ್ತ್ ಒಂದು ಸೈಕ್ಲಿಂಗ್ ಹೋದ್ವಿ. ಅದೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಗೆಟ್ ಟುಗೆದರ್ ಮಾಡ್ಕೊಂಡು ಅಲ್ಲಿಂದ ಜೂಟ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ರಿಫ್ರೆಶಿಂಗ್ ವೀಕೆಂಡ್ ಇತ್ತು ನನಗೆ. ಎಲ್ಲ ಸೇರಿ ಓವರ್ ಆಲ್ ಸಖತ್ತಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್.